ಅಂತದ್ರಾಗ ನಿಮ್ಮಂತ ಹರಿಯದ ಹುಡುಗಾರ ತೆಕ್ಕಾದ ಹಿಡಿದ್ರೆ ಕೇಳಿರಿ ಮೈಯಾಗಿನ ರಕ್ತ ಹೆಪ್ಪು ಗಟ್ಟಿದಂಗಾಗಿ ಜಟಕ ಬಂದಂಗ ಆರಾಯ್ತೈತಿ. ಥ್ಯಾಂಕ್ಸ್ ಫ್ರೆಂಡ್. ಟ್ಯಾಕ್ಸ್ ತಗೊಂಡ ಪೆಂಡ್ ಬಡಿಬೇಕತ್ ಮಾಡ್ರಿ. ಶ್ರೀರಾಮಚಂದ್ರ, ಥ್ಯಾಂಕ್ಸ್ ಅಂದ್ರೆ ಟ್ಯಾಕ್ಸ್ ಅಲ್ಲ, ನೀ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು ಎಂದರ್ಥ. ಅರ್ಥಕ್ಕೆ ಅನರ್ಥ ಆಗುವಂತ ಮಾತು ಯಾಕೆ ಅಲ್ಲ? ತಿಳಿಲಾರ್ದವ್ರ ಮುಂದೆ ಮಾತಾಡಿದ್ರೆ ಏನು ಭಾಳ ದೊಡ್ಡ ಸ್ಥಿತಿ ಬಂದಂಗ ಆಕತ್ತೇನ್ರಿ? ದಿಸ್ ಈಸ್ ಮೈ ಓನ್ ಸ್ಟೈಲ್, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಮ ಅವ್ನ ತವ್ರ ಮನಿ ಅಮೇರಿಕಾ ಅನ್ರಿ? ಅಮೇರಿಕಾ ಅಲ್ಲ, ಕಾಲೇಜ್ ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡಿ ಅದೇ ಚಟ. ಹೆಣ್ಣಿಗೆ ಚಟ ಎಂದು ಒಳ್ಳೇದಲ್ರಿ. ತುಳ್ಳ ನಾನು ಮುಂದೆ ದಿಮಾಕ್ ಮಾಡಕ್ ಹೋಗ್ಬೇಡ್ರಿ. ಈಗ ನಾನೇ ಇಂಗ್ಲೀಷ್ನೊಳಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಇಂಗ್ಲೀಷ್ನೊಳಗೆ ಉತ್ತರ ಕೊಡ್ತೀರೇನು? ಹಾ, ನಿನ್ಗೂ ಇಂಗ್ಲಿಷ್ ಬರ್ತಾವ? ಹ್ಞೂ, ನನಗೂ ಇಂಗ್ಲೀಷ್ ಬರ್ತಾವು. ಮತ್ತೆ ಬಂದ್ರೆ ಯಾಕೆ ಮಾತಾಡಂಗಿಲ್ಲ? ಬಂದರು ಬಾರದಂತಿರಬೇಕು, ಬಾರದಿರೆ ಬಂದವರಂತಿರಬಾರದು. ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡೆಂದ ಈ ಶ್ರೀರಾಮನ. ಆಹಾ, ಈ ಮಾತು ಅದು ಎಷ್ಟು ಸುಂದರ. ಅದು ಹೋಗ್ಲಿ, ನಿಂದೆಷ್ಟಾಗಿ ಶಿಕ್ಷಣ? ನನ್ನ ಶಿಕ್ಷಣ ಈ ಜೀವ ಇರುವವರೆಗೂ ರಕ್ಷಣೆ ಮಾಡಿಕೊಳ್ಳುವಷ್ಟಾಗೈತಿ, ಆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ನಂದು ಗುರುವಿಲ್ಲದ ವಿದ್ಯಾ, ಗುರಿ ಇಲ್ಲದ ಬದುಕು. ಪರದೇಶಿ ಕಂದನ ಪರಮಾತ್ಮನ ಕಾಪಾಡ್ತಾನು ನಿಜ, ಆದ್ರೆ ನನ್ನಲ್ಲಿದ್ದ ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ತೋರಿಸ್ಲಾಕ ನನ್ನಂತೇಳಿ ಸಾಲಿ ಕಲ್ತನ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇಲ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟಾನ, ಯಾವ್ದೇ ಕೆಲಸ ಇದ್ರು ಸೈ ಹೊಟ್ಟಿ ಮಾತ್ರ ತುಂಬಿಸ್ಕೋತ. ರಾಮು, ದೇವ್ರ ನಿನಗ ಶಕ್ತಿನೂ ಕೊಟ್ಟಾನ, ಮಾತ್ನಾಗ ಮಂದಿ ಮಳ್ ಮಾಡಿ ಯುಕ್ತಿನೂ ಕೊಟ್ಟಾನ. ಮಂದಿನ ಮಳು ಮಾಡೋದು ಅಟ್ಟ ಅಲ್ಲಿ ಎಷ್ಟೋ ಮಂದಿ ದೇವ್ರನ್ನ ಸಹಿತ ಮಳು ಮಾಡೋರು. ಆ ದೇವ್ರ ಸಹಿತ ಮಳೆ ಮಾಡ್ತಾರೋ? ದೇವ್ರನ್ನ ಹೆಂಗ್ ಮಳೆ ಮಾಡ್ತಾರೋ? ಮಾತಿನ ಯುಕ್ತಿಯಿಂದ ಮಾನವರನ್ನ ಮಳ್ಳು ಮಾಡಿದ್ರ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ದೇವ್ರ ಸಹಿತ ಮಳ್ಳ. ರಾಮು, ನಿನ್ ಮಾತು ಕೇಳ್ತಾ ಇದ್ರೆ ನನ್ನ ಮೈಯಾಗ ಜುಮ್ ಅಂದಂಗ. ಜುಮ್ ಅಂದಂಗಾದ್ರೆ ಸುಮ್ಮ ನೀವು ಬಂದಂಗ ಹೋಗಿಬಿಡ್ರಿ. ಏನನ್ನ ಕಲಿಯುಗದ ಶ್ರೀರಾಮ? ಯಾಕ್ರಿ ಮೈಯಾಗ ಐತಿಲ್ಲೋ ಆರಾಮ? ಆರಾಮವಿಲ್ಲದ ಔಷಧಿಯ ನಿನ್ನ ಪ್ರೇಮ. ಆ ಪ್ರೇಮದೊಳಗೆ ಅಡಗಿದೆಯಲ್ಲವೇ ಕ್ಷಣಿಕ ಕಾಮ. ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನು ಕುಲಗೆಟ್ಟ ಹೆಣ್ಣಲ್ಲ ಎಂದಿದ್ದರು ನಾನಿಮ್ಮ ಚರಣದಾಸಿ. ಈ ಹುಡುಗಿ ನಾನು ಗುದುಮುರುಗಿ ಕೆಡುವಂಗ ಕಾಣ್ತೈತ್ರಿ. ಸುಮ್ಮ ಹೂ ಅಂದು ಹುಡಿ ಹಾರಿಸೋದ ಬೇಸಿಗೆ ಆಗಲ್ರಿ, ಮಾಡ್ತೀನಿ. ಏನು? ಲವ್ ಲವ್ ಲವ್. ಆಹೇ ರುಕ್ಮಿಣಿ, ನಿನ್ನ ಮಾತಿಗೆ ನಾನು ಒಪ್ಪಿಕೊಳ್ಳುವೆ, ಆದ್ರೆ ನನ್ನದೊಂದು ಕರಾರು. ಏನು ಸ್ವಾಮಿ? ಸಂಕೋಚವಿಲ್ಲದ ಬೇಳೆ. ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು, ಮತ್ತು ನಾನು ನಿನಗೆ ಏನು ಬೇಕಾದ್ದು ಮಾಡಿದರೂ ನೀ ನನ್ನ ಕೈ ಬಿಡಬಾರದು. ಇಷ್ಟೇ ನನ್ನ ಕಳಕಳಿಯ ವಿನಂತಿ. ಆಗಲಿ ಸ್ವಾಮಿ, ಆಗಲಿ. ನೀವು ನನಗೆ ಬೇಕಾದನ್ನು ಮಾಡಿದ್ರು, ನನ್ನ ಪ್ರಾಣ ಹೋದ್ರು, ನಾ ನಿಮ್ಮ ಕೈ ಬಿಡುವುದಿಲ್ಲ. ನಾಥ. ಸೀತಾ, ಎದರ ನಾಥ? ನಿಮ್ಮ ನಾಥ. ಸೀತಾ, ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿಯೇ ನನ್ನ ಓಟಿ ನಾಥ ನಾರಲು ಶುರುವಾಯಿತೆ. ನಾಥ ಎಂದರೆ ನಾರುವುದಲ್ಲ ಸ್ವಾಮಿ. ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವುದು ರೂಢಿ, ಅದಕ್ಕೆ ನಾನು ಅದನ್ನು ನಿಮಗೆ ಉಪಯೋಗಿಸಿದೆ ನೋಡಿ. ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡಿ.